ಒಂದೂರಲ್ಲಿ ಒಂದು ದೊಡ್ಡ ಕಾಡಿತ್ತು. ಆ ಕಾಡಲ್ಲಿ ಎರಡು ಹುಲಿಗಳು ಇದ್ದವು. ಆ ಎರಡೂ ಹುಲಿಗಳು ಯಾವಾಗಲೂ ಒಟ್ಟಿಗೆ ಇರ್ತಿದ್ವು, ಒಟ್ಟಿಗೆ ಆಟ ಆಡ್ತಿದ್ವು, ಒಟ್ಟಿಗೆ ಮಲಗ್ತಿದ್ವು, ಒಟ್ಟಿಗೆ ಓಡಾಡ್ತಿದ್ವು. ಅವು ಯಾವಾಗೂ ಒಂದನ್ನೊಂದು ಬಿಟ್ಟೇ ಇರ್ತಾ ಇರ್ಲಿಲ್ಲ, ಯಾವಾಗೂ ಜೊತೆ ಜೊತೆಯಲ್ಲೇ ಇರ್ತಾ ಇದ್ವು. ಇದ್ದಕ್ಕಿದ್ದ ಹಾಗೆ ಒಂದು ಹುಲಿಗೆ ಜ್ವರ ಬಂದಿತ್ತು. ಅದು ಯಾವ ಜ್ವರವೆಂದು ಗೊತ್ತಾಗಲಿಲ್ಲ. ಯಾವ ಔಷಧಿಯೂ ಆ ಜ್ವರವನ್ನು ಕಡಿಮೆ ಮಾಡಲಿಲ್ಲ. ಪಾಪ ಜ್ವರವನ್ನು ತಾಳಲಾರದೆ ಒಂದು ಹುಲಿಯು ಸತ್ತು ಹೋಯಿತು. ಪಾಪ ಯಾವಾಗಲೂ ಒಟ್ಟಿಗೆ ಇರ್ತಿದ್ದ ಹುಲಿಗಳು ಈಗ ಒಂದು ಹುಲಿ ಸತ್ತು ಹೋಯಿತು. ಆದ್ದರಿಂದ ಇನ್ನೊಂದು ಹುಲಿ ಒಬ್ಬಂಟಿಯಾಗಿತು. ಯಾವಾಗಲೂ ಜೊತೆಯಾಗೇ ಇದ್ದ ಗೆಳೆಯನನ್ನು ಕಳೆದುಕೊಂಡ ಇನ್ನೊಂದು ಹುಲಿಯು ತುಂಬಾ ಸಂಕಟಕ್ಕೀಡಾಯಿತು. ಪಾಪ ಅದು ಒಂದೇ ಹೋಗಬೇಕು, ಒಂದೇ ಕುಳಿತುಕೊಳ್ಳಬೇಕು, ಒಂದೇ ಊಟ ಮಾಡಬೇಕು. ತುಂಬಾ ಬೇಸರವಾಯಿತು ಅನ್ಸುತ್ತೆ ಅದಕ್ಕೆ. ಪಾಪ ದಿನೇ ದಿನೇ ಊಟ ಮಾಡೋದನ್ನೇ ಬಿಟ್ಟಿತ್ತು. ಹೀಗೆ ಇನ್ನೊಂದು ಹುಲಿಯ ಚಿಂತೆ ಅದನ್ನ ಕಾಡತೊಡಗಿತು. ತುಂಬಾ ದಿನಗಳ ನಂತರ ಆ ಹುಲಿಯು ಕೂಡ ಪಾಪ ಸತ್ತು ಹೋಯಿತು. ತುಂಬಾ ದುಃಖವಾಯಿತು ನನಗೆ ಈ ಕಥೆಯನ್ನು ಹೇಳಲು. ಹೀಗೆ ಎರಡು ಹುಲಿಗಳ ಕತೆ ಮುಗಿಯುತ್ತದೆ. ಇನ್ನೂ ಇಂತಹ ಸಣ್ಣ ಸಣ್ಣ ತುಂಬಾ ಸುಂದರವಾಗಿರುವಂತಹ ಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟವಾದರೆ ಲೈಕ್ ಅನ್ನು ಒತ್ತಿ ಮತ್ತು ನಮ್ಮ ಕಥೆಗಳನ್ನು ಮೊದಲು ನೀವೇ ಕೇಳಲು ಬೆಲ್ ಬಟನ್ ಅನ್ನು ಒತ್ತಿ. ಧನ್ಯವಾದಗಳು.